ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ನೋಡಿದ್ರಲ್ಲ ಈಗ ನಮ್ಮ ಮಾಧ್ಯಮದವರು ತೋರಿಸಿದ ರಸ್ತೆಯನ್ನು. ಈ ರಸ್ತೆ ಕಾವೇರಿ ಮುಖ್ಯ ರಸ್ತೆ, ರಾಘವೇಂದ್ರ ನಗರ, ವಾರ್ಡ್ ನಂಬರ್ 37, ವಲಯ ಕಚೇರಿ 9, ನರಸಿಂಹರಾಜ ಕ್ಷೇತ್ರ. ಈ ಕ್ಷೇತ್ರದ ಶಾಸಕರು ಬಂದು ನಮ್ಮ ತನ್ವೀರ್ ಸೇಠ್ ಸಾಹೇಬರು, ಅಜಿತ್ ಸೇಠ್ ಅವ್ರ ಮಗ ತನ್ವೀರ್ ಸೇಠ್ ಸಾಹೇಬರು ಈಗ 6ನೇ ಸಾರಿ ಅವರು ಶಾಸಕರಾಗಿ ಅಧಿಕಾರವನ್ನು ಚುಕ್ಕಾಣಿ ಹಿಡಿದಿದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಕೈ ನಾಯಕರು ಸಹ ಅವರು 2016-17ನೇ ಸಾಲಲ್ಲಿ 1,30,00,000 ಹಣದಲ್ಲಿ ಮಾಡಿದಂಥ ಈ ರಸ್ತೆ ಡಾಂಬರೀಕರಣವನ್ನು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿತ್ತು. ಏನು ರಸ್ತೆ ಮಾಡಿದ್ರು 1.5 ತಿಂಗಳು 2 ತಿಂಗಳು ರಸ್ತೆ ಕಿತ್ತೋಯ್ತು. ನಾವು ಮಾನ್ಯ ಲೋಕಾಯುಕ್ತಕ್ಕೆ 2019-2021ರಲ್ಲಿ ಮಾನ್ಯ ಲೋಕಾಯುಕ್ತ, ಬೆಂಗಳೂರು ಲೋಕಾಯುಕ್ತದಲ್ಲಿ ದೂರು ಸಲ್ಲಿಸಿದ್ವಿ. ಕೇಸ್ಗಳು ದಿನಾಂಕ ಬದಲಾವಣೆ ಆಗ್ತಾಯಿತ್ತು, ಡೇಟ್ಗಳು ಕೊಡ್ತಾಯಿದ್ರು. ಸುಮಾರು 4 ವರ್ಷ ನಾವು ದೂರು ಸಲ್ಲಿಸಿ 4 ವರ್ಷ ಆಗಿತ್ತು. ಯಾವುದೇ ಮನವಿಗಳು, ಯಾವುದೇ ಒಂದು ಇನ್ಸ್ಪೆಕ್ಷನ್ಗೆ, ಪರಿಶೀಲನೆಗೆ ಲೋಕಾಯುಕ್ತ ಅಧಿಕಾರಿಗಳು ಬಾರದೇ ಇದ್ದ ಕಾರಣ ಡಿಸೆಂಬರ್ ತಿಂಗಳಲ್ಲಿ 2024 ಡಿಸೆಂಬರ್ ತಿಂಗಳಲ್ಲಿ ಮಾನ್ಯ ಉಪಲೋಕಾಯುಕ್ತರನ್ನ ಭೇಟಿ ಮಾಡಿ ಈ ಕೇಸ್ಗೆ ಸಂಬಂಧಪಟ್ಟಂಗೆ ನಾವು ಪರಿಶೀಲನೆ ಮಾಡಿ ನೋಡಿದಾಗ ನಾವು ಕೊಟ್ಟಂಥ ಈ ವಿಡಿಯೋ ಚಿತ್ರೀಕರಣ, ಫೋಟೋ ಚಿತ್ರಗಳು, ನಾವು ಕೊಟ್ಟಂಥ ಮನವಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳೇ ನೋಡಿರಲಿಲ್ಲ, ವಿಡಿಯೋನೇ ನೋಡಿರಲಿಲ್ಲ. ಮಾನ್ಯ ಲೋಕಾಯುಕ್ತರು ಭಾಳ ಬೇಸರ ವ್ಯಕ್ತಪಡಿಸ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಸ್ಥಳದಲ್ಲೇ ಛೀಮಾರಿ ಹಾಕಿ ಈ ಕೂಡಲೇ ಈ ಕೇಸ್ನ ತನಿಖೆಗೆ ಅನುಮೋದನೆ ಮಾಡಬೇಕು, ನೀವು ಪರಿಶೀಲನೆಗೆ ಆಗ್ರಹಿಸಬೇಕು ಅಂತ ಹೇಳಿ ನಮ್ಮ ಎದುರಿಗೆ ಉಪಲೋಕಾಯುಕ್ತರು ಆಗ್ರಹ ಮಾಡಿದ್ರು. ನಾವು ಡಿಸೆಂಬರ್ ತಿಂಗಳಲ್ಲಿ ಹೋಗಿದಾಗ ಆಗ್ರಹ ಮಾಡಿದ್ರು. ಜನವರಿ ತಿಂಗಳಲ್ಲಿ ಪರಿಶೀಲನೆಗೆ ಆದೇಶ ಮಾಡಿದರು. ಜನವರಿಲಿ ಪರಿಶೀಲನೆಗೆ ಆದೇಶ ಮಾಡಿ 8ನೇ ತಿಂಗಳು 12ನೇ ತಾರೀಕು ನಾಳೆಗೆ ಮೊನ್ನೆ ಲೋಕಾಯುಕ್ತ ಅಧಿಕಾರಿಗಳು ಇನ್ಸ್ಪೆಕ್ಷನ್ಗೆ ಈ ಪರಿಶೀಲನೆಗೆ ಬರ್ತಾಯಿದ್ದಾರೆ. ಈ ರಸ್ತೆ ಮಾಡುತ್ತವಳಿಂದ ರಾಜ್ಕುಮಾರ್ ರಸ್ತೆಯಲ್ಲಿ, ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಹಿಡಿದು ಅಲ್ಲಿ ಮಲೆ ಮಹದೇಶ್ವರ ರಸ್ತೆ ತನಕ ಸುಮಾರು 7-8 ಕಡೆ ಕಿತ್ತೋಗಿದೆ. ಪ್ರತಿ ವರ್ಷ ಡ್ರೈನೇಜ್ ಮಾಡಿಲ್ಲ, ಡ್ರೈನೇಜ್ ಹೆಸರಲ್ಲಿ ದುಡ್ಡು ಮಾಡ್ಕೊಂಡವ್ರೆ. ರಸ್ತೆಯನ್ನು ಸಂಪೂರ್ಣ ಕಳಪೆ ಕಾಮಗಾರಿ ಮಾಡಿದ್ದಾರೆ. ನಾಳೆ ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳು ಬಂದು ಯಾವ ರೀತಿ ಇನ್ಸ್ಪೆಕ್ಷನ್ ಮಾಡ್ತಾರೆ, ಯಾವ ರೀತಿ ಪರಿಶೀಲನೆ ಮಾಡ್ತಾರೆ. ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಪಾದಚಾರಿಗಳಿಗೆ, ವಾಹನ ಸವಾರರಿಗೆ ತೊಂದರೆ ಕೊಡೋದು ಅಲ್ಲದೆ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವಂಥ ಅಧಿಕಾರಿಗಳಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾರೆ ಅಂತ ನಾಳೆ ಬಂದು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಅವಲೋಕಿಸಬೇಕಾಗಿದೆ. ಮುಂದೆ ಯಾವ ಮಟ್ಟಿಗೆ ಅವರು ತನಿಖೆ ಮಾಡ್ತಾರೆ ಅಂತ ನಾವು ಅವಲೋಕಿಸಬೇಕಾಗಿದೆ. ಆದ್ದರಿಂದ ನಾಳೆ ಬರುವಂಥ ಅಧಿಕಾರಿಗಳು ಪ್ರಾಮಾಣಿಕವಾಗಿ ನೀವು ತನಿಖೆ ಮಾಡಿ, ಪರಿಶೀಲನೆ ಮಾಡಿ, ಸಂಬಂಧಪಟ್ಟಂಥ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಲಿಲ್ಲ ಅಂದರೆ ನಾವು ಪ್ರಾಮಾಣಿಕವಾಗಿ ನಮ್ಮ ಎನರ್ಜಿ ಹಾಳು ಮಾಡ್ಕೊಂಡು ಹೋರಾಟ ಮಾಡೋದು ಸಮುದ್ರದಲ್ಲಿ ಶ್ರೀಗಂಧ ತೇದಂಗೆ ಆಗುತ್ತೆ. ದಯಮಾಡಿ ಹೋರಾಟಗಾರರು ಶಕ್ತಿ ಮೀರಿ ಅವರ ವೈಯಕ್ತಿಕ ಬದುಕನ್ನು ಬದಿಗೊತ್ತಿ ಧೈರ್ಯ ಮಾಡಿ ನಿಮಗೆ ಬಂದು ಲೋಕಾಯುಕ್ತ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು, ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು, ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಮುಂದೆ ಮಾಡುವಂಥ ಕಾಮಗಾರಿಗಳು ಉತ್ತಮ ಗುಣಮಟ್ಟದಲ್ಲಿ ಕಾಮಗಾರಿ ಮಾಡಬೇಕು. ಆ ಮಟ್ಟಕ್ಕೆ ಇವತ್ತು ಕಳಪೆ ಕಾಮಗಾರಿ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ಶ್ರೀ ವಿಜಯ ಮಾಧ್ಯಮಗಳ ಮೂಲಕ ನಮ್ಮ ಮೈಸೂರು ದೇವಂತ ಇಲ್ಲಿ ನೋಡಿ, ನಾ ಫೋಟೋ ವಿಡಿಯೋ ಕಳಿಸ್ಕೊಡ್ತೀವಿ. ಸುಮಾರು ಅನಾಹುತಗಳಾಗಿದೆ. ಸುಮಾರು ಒಬ್ಬ ಕೋಮಾಗ ಹೊಂಟೋಗ್ಬಿಟ್ಟಿದ್ದು, ಒಬ್ಬ ಹುಡುಗ ಜಲ್ಲಿ ಹಾಕಿ ಸ್ಪ್ರೆಡ್ ಮಾಡ್ದೇನೆ ಸುಮಾರು 6 ತಿಂಗಳು ಆಗೇ ಬಿಟ್ಟಿದ್ರು. ಆ ಜಲ್ಲಿ ಮೇಲೆ ರಾತ್ರಿ ಹೊತ್ತು ಬಂದಂಥ ಸಂದರ್ಭದಲ್ಲಿ ಕಾಣ್ದೇನೆ, ಲೈಟ್ಗಳಿಲ್ಲದೆ ಕಾಣದೆ ಬಿದ್ದು ಅವ್ನು ಮೊಕ ಎಲ್ಲ ಚಚ್ಚೋಗಿ ನೋಡಿ, ಇಲ್ಲೇ ಇದೆ ನೋಡಿ ಮೊಕ ಎಲ್ಲ ಚಚ್ಚೋಗಿ ಕೋಮಾಗ ಹೋಗಿದ್ರು. ಈಗ ಇಲ್ಲ ಅಂದರು ಅವ್ನಿಗೆ 10-15 ಲಕ್ಷ ದುಡ್ಡು ಖರ್ಚಾಗೈತೆ. ಪಾಪ ಅವರು ಏನೂ ಕಾಣದೆ, ದಾರಿ ಕಾಣದೆ, ಕೇಸ್ ಕೊಡಲಿಲ್ಲ, ದೂರು ದಾಖಲಿಸಲಿಲ್ಲ. ಇದೆಲ್ಲ ನಮಗೆ ಬೇಸರದ ಸಂಗತಿ. ಇನ್ನು ಮುಂದೆ ಆದರೂ ನಾವು ಹೋರಾಟಗಾರರಿಗೆ ಪ್ರಾಮಾಣಿಕವಾಗಿ ಅಧಿಕಾರಿಗಳು, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಮುಂದೆ ನಿಂತ್ಕೊಂಡು ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗುವ ತನಕ ಅವರು ಕಾನೂನನ್ನ ಪರಿಪಾಲನೆ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೀವಿ. ನಾಳೆ ಲೋಕಾಯುಕ್ತರು ಬರ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಸ್ಥಳೀಯರು ಎಲ್ಲರೂ ಭಾಗವಹಿಸಿ ಇಲ್ಲಿ 5 ವರ್ಷದಿಂದ ನಡೆಯುವಂಥ ಘಟನೆಗಳ ಪರಿಪರಿಯಾಗಿ ವಿವರಣೆ ಮಾಡಿ ತಿಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತ್ರ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.